ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂಧ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೇಗಿಗಯ್ಯ, ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮನ ನಾಮಕ್ಕಯ್ಯ. ಕರಿ, ಗಿರಿ, ಕತ್ತಲೆ, ಕಾಡು 4 ದೃಷ್ಟಾಂತಗಳನ್ನು ಕೊಡ್ತಾರೆ. ಆನೆ ಅಂಕುಶಕ್ಕೆ ಹೆದರುತ್ತದೆ, ಬೆಟ್ಟ ಕುಲಿಶ ಹುಳಿ ಸುತ್ತಿಗೆಗೆ ಹೆದರುತ್ತದೆ, ಕತ್ತಲೆ ಬೆಳಕಿಗೆ ಹೆದರುತ್ತದೆ, ಕಾಡು ಅಗ್ನಿಗೆ ಹೆದರುತ್ತದೆ. ಹಾಗೆ ಮನುಷ್ಯನಲ್ಲಿ ನಾವು ಗೊತ್ತಿಲ್ಲದೆ ಪಾಪಗಳನ್ನು ಮಾಡಿರ್ಬೋದು. ಕೂಡಲ ಸಂಗಮ ದೇವರಲ್ಲಿ ನಾವು ಭಕ್ತಿ ಮಾಡಿದರೆ ನಮ್ಮ ಪಾಪ ಎಲ್ಲವೂ ಕೂಡ ಕರಗಿ ಹೋಗ್ತದೆ. ಈ ವಚನವನ್ನು ವಿವರವಾಗಿ ನೋಡೋಣ. ಬದುಕಿನಲ್ಲಿ ನಾವೆಲ್ಲ ಕಷ್ಟಗಳು ದುಃಖಗಳು ಬಂದಾಗ ಏನು ಮಾಡ್ತಾ ಇರ್ತೇವೆ? ಅಸಹಾಯಕರಾಗ್ತೇವೆ, ನನ್ನ ಕೈಯಲ್ಲಿ ಆಗಲ್ಲ ಅಂತೇವೆ, ಕಣ್ಣೀರು ಹಾಕ್ತೇವೆ, ಬಹಳ ದುಃಖ ಪಡ್ತೇವೆ. ಅದಕ್ಕೆ ಇಲ್ಲಿ ಶ್ರೀ ಬಸವೇಶ್ವರರು ಭಕ್ತಿಯನ್ನು ನಮ್ಮ ಬದುಕಿಗೆ ಬೆಳಕು ಅರಿವು ಎನ್ನುವುದನ್ನು 4 ದೃಷ್ಟಾಂತಗಳ ಮರೆವಿನಿಂದ ಅರಿವನ್ನು ಪಡೆಯುವುದನ್ನು ತಿಳಿಸ್ತಾ ಇದ್ದಾರೆ. ಆನೆ ದೊಡ್ಡದು, ಕತ್ಲೆನೂ ದೊಡ್ಡದು, ಬೆಟ್ಟನೂ ದೊಡ್ಡದು, ಕಾಡು ದೊಡ್ಡದು. ಆನೆಯನ್ನು ಅಂಕುಶ, ಬೆಟ್ಟವನ್ನು ಕುಲಿಶ, ಕತ್ತಲೆಯನ್ನು ಬೆಳಕು, ಕಾಡನ್ನು ಅಗ್ನಿ ಹೆದರಿಸಿದ ಹಾಗೆ ನಮ್ಮ ಬದುಕಿನಲ್ಲಿ ಬಂದಂತಹ ಎಲ್ಲ ಕಷ್ಟಗಳು ಕೂಡ ನಾವು ಪರಮಾತ್ಮ ಕೂಡಲ ಸಂಗಮ ದೇವರಲ್ಲಿ ಭಕ್ತಿ ಮಾಡಿದರೆ ಅವೆಲ್ಲವೂ ಕೂಡ ಕರಗಿ ಹೋಗ್ತವೆ ಎನ್ನುವ ಭರವಸೆಯನ್ನು ಈ ವಚನದಲ್ಲಿ ಶ್ರೀ ಬಸವೇಶ್ವರರು ನಮಗೆ ತಿಳಿಸಿದ್ದಾರೆ. ಶ್ರೀ ಬಸವೇಶ್ವರರ ಈ ವಚನ ಇದೆಯಲ್ಲ, ಇದು ಅವರ ಸ್ವತಂತ್ರ ವಚನ ಅಲ್ಲ. ಈ ವಚನ ಭಕ್ತಿ ಭಂಡಾರಿ ದಂಡನಾಯಕ ಕೇಶಿರಾಜರು ಬರೆದಿರತಕ್ಕಂಥ ಕಂದ ಪದ್ಯದ ಪ್ರಭಾವದಿಂದ ಅದು ರಚನೆಯಾಗಿದೆ. ಈಗ ಕೇಶಿರಾಜರ ಕಂದ ಪದ್ಯವನ್ನು ನಿಮ್ಮ ಮುಂದೆ ಇಡುತ್ತೇವೆ. ಕರಿ ಅಂಜುಗುಂ ಅಂಕುಶಕ್ಕೆ, ಗಿರಿ ಅಂಜುಗುಂ ಕುಲಿಶಕ್ಕೆ, ತಮಂಧಂ ಪರಿಗುಂ ಖರಕರ ಕಿರಣಕ್ಕೆ, ಯಮಗಂ ಪರಿವಡೆ ಪಾಪ ಓಂ ನಮಃ ಶಿವಾಯ ಎಂಬ ಪದಂ. ಈ ಕಂದ ಪದ್ಯದಲ್ಲಿ ಹಳೆಗನ್ನಡದಲ್ಲಿ ಈ ಕಂದ ಪದ್ಯ ಇದೆ. ಈ ಕಂದ ಪದ್ಯವನ್ನು ಓದಿದ ಶ್ರೀ ಬಸವೇಶ್ವರರು ಅದನ್ನೇ ಅವರು ಹೊಸಗನ್ನಡದಲ್ಲಿ ವ್ಯಾಖ್ಯಾನ ಮಾಡಿಕೊಂಡು ವಚನವನ್ನು ಬರೆದಿದ್ದಾರೆ. ಕರಿ ಅಂಜುಗಂ ಅಂಕುಶಕ್ಕೆ ಎನ್ನುವುದನ್ನು ಕರಿ ಅಂಜುವುದು ಅಂಕುಶಕ್ಕಯ್ಯ ಎಂತಲೂ, ಗಿರಿ ಅಂಜುಗುಂ ಕುಲಿಶಕ್ಕೆ ಎಂಬುದನ್ನು ಗಿರಿ ಅಂಜುವುದು ಕುಲಿಶಕ್ಕಯ್ಯ ಎಂತಲೂ, ತಮಂದಂ ಪರಿಗುಂ ಖರಕರ ಕಿರಣಕ್ಕೆ ಎನ್ನುವುದನ್ನು ತಮಂಧ ಜ್ಯೋತಿಗೆ ಹೆದರ್ತದೆ ಅಂತನೂ, ಕತ್ತಲೆ ಜ್ಯೋತಿಗೆ ಹೆದರದಲ್ಲ, ಕತ್ತಲೆ ಸೂರ್ಯನ ಕಿರಣಗಳಿಗೆ ಹೆದರ್ತದೆ. ಖರ ಖರ ಕಿರಣ, ಖರ ಅಂದರೆ ಸೂರ್ಯ, ಕಿರಣ ಅಂದರೆ ಬೆಳಕು. ಸೂರ್ಯನ ಕಿರಣಗಳಿಗೆ ಕತ್ತಲೆ ಹೆದರ್ತದೆ ಅನ್ನತಕ್ಕಂಥ ಕೇಶಿರಾಜರ ವಚನ ಕಂದ ಪದ್ಯದ ಸಾಲಗಳೇ ಸರಿ. ಬಸವೇಶ್ವರರು ತಮ್ಮಂದ ಜ್ಯೋತಿಗೆ ಹೆದರ್ತದೆ ಅನ್ನತಕ್ಕಂಥದ್ದು ಸರಿ ಹೊಂದುವುದಿಲ್ಲ. ಈಗ ಅದು ದೀಪ ಹಾಕಿದರೆ ಒಂದು ರೂಮಲ್ಲಿ ಅದು ಕತ್ತಲೆ ಇದ್ದೇ ಇರುತ್ತೆ. ಮುಕ್ತಾಯ ವಾಕ್ಯ ಯಮಗಂ ಪರಿವಡೆ ಪಾಪ ಓಂ ನಮಃ ಶಿವಾಯ ಎಂಬ ಪದಂ. ನಮ್ಮ ಪಾಪ ದೂರವಾಗಬೇಕಾದ್ರೆ ಮಹಾಮಂತ್ರ ಷಡಕ್ಷರ ಮಂತ್ರ ಓಂ ನಮಃ ಶಿವಾಯವನ್ನು ಜಪಿಸುವಂತ ಕೇಶಿರಾಜರು ಹೇಳ್ತಾರೆ. ಕೂಡಲ ಸಂಗಂ ಪಂಚ ಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಅಂತೇಳಿ ಬಸವೇಶ್ವರರು ಮುಕ್ತಾಯ ಮಾಡ್ತಾರೆ. ಅಲ್ಲಿ ಓಂ ನಮಃ ಶಿವಾಯ ಮುಕ್ತಾಯ, ಇಲ್ಲಿ ಕೂಡಲ ಸಂಗಮ ದೇವ ಅಂಕಿತ. ವಚನಕಾರರು ತಾವು ಬರೆದ ವಚನಗಳಿಗೆ ಅಂಕಿತವಾಗಿ ಇಟ್ಟುಕೊಂಡದ್ದು ಅದು ಎಲ್ಲಿಂದ ಪ್ರೇರಣೆಯಾಗಿ ಪ್ರಭಾವವಾಗಿ ಬಂದಿದೆ ಎಂಬುದಾಗಿ ಹೇಳಿದರೆ, ದಂಡನಾಯಕ ಕೇಶಿರಾಜ ದಂಡನಾಯಕ ಭಕ್ತಿ ಭಂಡಾರಿಗಳು ತಮ್ಮ ಕಂದ ಪದ್ಯಗಳಿಗೆ ಓಂ ನಮಃ ಶಿವಾಯ ಎಂಬ ಅಂಕಿತವನ್ನು ಇಟ್ಟುಕೊಂಡು ಮುಕ್ತಾಯ ಮಾಡಿದ್ದೇ ಉಳಿದ ಎಲ್ಲ ಶಿವಶರಣರು ದಾಸಿಮಯ್ಯ, ರಾಮನಾಥ, ಗುಹೇಶ್ವರ, ಅಲ್ಲಮಪ್ರಭುದೇವರು, ಚನ್ನಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ, ಕೂಡಲ ಸಂಗಮ ದೇವ, ಬಸವೇಶ್ವರರು ಹೀಗೆ ವಚನಗಳಿಗೆ ಅಂಕಿತವನ್ನು ಇಟ್ಟುಕೊಳ್ಳಲು ಪ್ರೇರಣೆಯಾಯಿತು. ಇದೇ ಮಾದರಿಯನ್ನು ಉಳಿದ ಎಲ್ಲ ಶರಣರೂ ಕೂಡ ಅನುಸರಿಸಿದ್ದಾರೆ. ಇದರಿಂದ ನಮಗೆ ತಿಳಿತದೇನಪ್ಪ ಎಂಬುದಾಗಿ ಹೇಳಿದರೆ, ಎಲ್ಲ ವಚನಕಾರರಿಗೆ ಮೂಲ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರು ಎನ್ನುವುದು ತಿಳಿಯುತ್ತದೆ. ಈ ಕೇಶಿರಾಜ ದಂಡನಾಯಕರು ಭಕ್ತಿ ಭಂಡಾರಿಗಳು. ಇವರು ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನಲ್ಲಿ
ದಂಡನಾಯಕರಾಗಿ, ಸಂಧಿ ವಿಗ್ರಹಿಯಾಗಿ, ಅಂತಃಪುರದ ಅಧಿಕಾರಿಗಳಾಗಿ ಇವರು ಚಕ್ರವರ್ತಿಯಲ್ಲಿ ಉದ್ಯೋಗದಲ್ಲಿದ್ದರು. ಇವರು ದಂಡನಾಯಕನಾಗಿರ್ತಕ್ಕಂಥ ನಿಂಬಣಯ್ಯ ದಂಡನಾಯಕ ಅವರ ಮಕ್ಕಳುಗಳು. ಇವರು ಬರೆದಂಥ ಏನು ಓಂ ನಮಃ ಶಿವಾಯ ಕಂದಗಳು, ಲಿಂಗಸ್ತೋತ್ರ ಕಂದಗಳು, ಶೀಲ ಮಹತ್ವದ ಕಂದಗಳು, ಡಣಾಯಕರ ಕಂದಗಳು, ಇವು ಒಟ್ಟು 550 ಕಂದ ಪದ್ಯಗಳಿದೆ. ಬಸವೇಶ್ವರರು ಈ ಕಂದ ಪದ್ಯಗಳನ್ನು ಬಹಳ ದೀರ್ಘಕಾಲ ಅಭ್ಯಾಸ ಮಾಡಿದರು. ಅವುಗಳು ಅಷ್ಟು ಇಷ್ಟ ಆಗ್ತವೆ, ನಮಗೂ ಇಷ್ಟ ಆಗಿದ್ದಾವೆ. ಅಷ್ಟು ಅಭ್ಯಾಸ ಮಾಡಿದ ಕಾರಣವಾಗಿ ಕೇಶಿರಾಜರ ಒಂದೊಂದು ಕಂದ ಪದ್ಯಗಳು ಬಸವೇಶ್ವರರಲ್ಲಿ ಕೆಲವು ಸಲ 2 ವಚನಗಳಾಗಿ ರಚನೆಯಾಗಿದ್ದಾವೆ.